Hello students, welcome to Patadkal English Academy and Banishankari English Academy. ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2026-27 ಈ ವರ್ಷಕ್ಕಾಗಿ PU ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಾರ ನಮ್ಮ ಸಬ್ಜೆಕ್ಟ್ನಲ್ಲಿ. ಈ ಮಾಡೆಲ್ ಕ್ವಶನ್ ಪೇಪರ್ ಟೋಟಲಿ ದೇರ್ ಆರ್ 5. ಈ ಮಾಡೆಲ್ ಕ್ವಶನ್ ಪೇಪರ್ನಿಂದ ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಕೊಡ್ತಾ ಇದ್ದೇನೆ. ನಿನ್ನೆ ವಿಡಿಯೋದೊಳಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೀನಿ. ಈ ಒಂದು ವಿಡಿಯೋದಲ್ಲಿ 11th ಕ್ವಶನ್ ಅದಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ತಿಳ್ಕೊಂಡು 3 ಮಾರ್ಕ್ ಕ್ವಶನ್ ಇದು. ಈ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. Students, totally there are 5 question papers and there are 5 questions. Questions are regarding passive form. Yes, okay, let us see questions and let us try to answer them. The question from the model question paper number 1. The ministers felt it difficult to carry out the death sentence. Therefore, it dash decide to alter it to one of imprisonment for life. This dash inform to the prince and he agreed to this. The criminal dash keep in the prison and they placed a guard over him. ಹೆಂಗ್ ಮಾಡ್ಬೇಕಿದನಂದ್ರೆ ಸ್ಟೂಡೆಂಟ್ಸ್ ಮೊದಲು ಯಾವ ಟೆನ್ಸ್ ನಲ್ಲಿದೆ ಪ್ಯಾರಾಗ್ರಾಫ್ ಅಂತ ತಿಳ್ಕೊಬೇಕ್ರಿ. ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರ ಯಾಮ್ ಈಸ್ ಆರ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತೈತಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನ. ಇಲ್ಲಿ ಈ ಪ್ಯಾರಾಗ್ರಾಫು ಪ್ರೆಸೆಂಟ್ ಟೆನ್ಸ್ ನಾಗಿದ್ರೆ, ಮತ್ತೆ ಈ ಪ್ಯಾರಾಗ್ರಾಫು ಪಾಸ್ಟ್ ಟೆನ್ಸ್ ನಾಗಿದ್ರೆ ವಾಸ್ ವೇರ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತೈತಿ. ಇಲ್ಲೇ ಇಟ್ ಆದ್ಮೇಲೆ ವಾಸ್ ಬರ್ತು, ಈಸ್ ಬರ್ತು. ಹೆಂಗ್ ಡಿಸೈಡ್ ಮಾಡೋದು ಅಂದ್ರೆ ಈ ಪ್ಯಾರಾಗ್ರಾಫ್ ಯಾವ ಟೆನ್ಸ್ ನಲ್ಲಿದೆ. ಪ್ಯಾರಾಗ್ರಾಫು ಪ್ರೆಸೆಂಟ್ ಟೆನ್ಸ್ ನಾಗಿದ್ರೆ ಇಲ್ಲಿ ಯಾಮಿಸ್ ಆರ್ಗಳು ಬರ್ತಾವೆ. ಪ್ಯಾರಾಗ್ರಾಫು ಪಾಸ್ಟ್ ಟೆನ್ಸ್ ನಾಗಿತ್ತಂದ್ರೆ ಇಲ್ಲಿ ವಾಸ್ ವೇರ್ ಬರ್ತಾವ್ರಿ. ಮತ್ತ ಪ್ಯಾರಾಗ್ರಾಫು ಯಾವ ಟೆನ್ಸ್ ನಾಗೈತೆ ಅಂತ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ಎಲ್ಲಾ ಲೈನ್ಗಳನ್ನ ಓದ್ಬೇಕು. ಎಲ್ಲೋ ಒಂದಿಲ್ಲ ಒಂದ್ ಕಡೆ ಡೆಫಿನೆಟ್ಲಿ ಟೆನ್ಸ್ ಅನ್ನ ತೋರ್ಸಿರ್ತಾರ. ಬಾಳ ರೇರ್ ಒಮ್ಮೆ ತೋರ್ಸಿರೋದಿಲ್ಲ, ಅದು ಬಂದಾಗ ಹೇಳ್ತೇನಂತ. ಟೆನ್ಸ್ ತೋರ್ಸಿರ್ತಾರ. From first line to the last line, go on reading and you will get a clue about the tense the paragraph is in. ಓದ್ಕೊಂತ ಬರ್ರಿ. ದ ಮಿನಿಸ್ಟರ್ಸ್ ಫೆಲ್ಟ್ ಅಂತ ಐತ್ ನೋಡ್ರಿ, ಮುಗಿತಿಲ್ಲಿ ಸಿಕ್ತಿ ನಿಮಗ. ಫೆಲ್ಟ್, ಫೀಲ್, ಫೆಲ್ಟ್ ಪಾಸ್ಟ್ ಟೆನ್ಸ್ ನಾಗ ಐತ್ ಪ್ಯಾರಾಗ್ರಾಫ್. ಪಾಸ್ಟ್ ಟೆನ್ಸ್ ನಾಗ ಐತಂದ್ರೆ ವಾಸ್, ವರ್, ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್. ಇದು ಇಟ್ ಐತಲ್ಲ, ಇಟ್ಟಕ್ ವಾಸ್ ಬರ್ತ, ವರ್ ಬರ್ತ. ದಿಸ್ ಐತಲ್ಲ, ದಿಸ್ಕ್ ವಾಸ್ ಬರ್ತ, ವರ್ ಬರ್ತ. ದ ಕ್ರಿಮಿನಲ್ ಐತಲ್ಲ, ದ ಕ್ರಿಮಿನಲ್ಕ ವಾಸ್ ಬರ್ತ, ವರ್ ಬರ್ತ. ಅದನ್ನ ಯೂಸ್ ಮಾಡ್ಕೋಬೇಕು. ಬ್ರಾಕೆಟ್ ನಲ್ಲಿ ಇರ್ತಕ್ಕಂಥ ವರ್ಬಿನ V3 ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಮಾಡ್ಕೋಬೇಕು. ಮುಗೀತು, ಅಷ್ಟೇ ಕೆಲಸ. ಓದ್ಕೊಂಬರ್ರಿ. ಇಲ್ಲೇ ದ ಮಿನಿಸ್ಟರ್ಸ್ ಫೆಲ್ಟ್, ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾತು. ಬೇಕಂದ್ರೆ ಇಲ್ಲೊಂದಿದೆ ನೋಡ್ರಿ, ಹಿ ಅಗ್ರೀಡ್ ಅಂತಿದೆ ನೋಡ್ರಿ, ಇಲ್ಲೊಂದಿದೆ ನೋಡ್ರಿ, ಇದು ಕೂಡ ತೋರಿಸ್ತೈತಿ ಇದು ಪಾಸ್ಟ್ ಟೆನ್ಸ್ ನಾಗ ಐತಿ ಅಂತ ತಿಳ್ಕೊಂಡು. ದೇ ಪ್ಲೇಸ್ಡ್ ಅಂತ ಐತಿ ನೋಡಿ, ಇಲ್ಲೊಂದು, ಇದು ಕೂಡ ತೋರಿಸ್ತೈತಿ ಈ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ನಲ್ಲಿ ಇರಬೇಕು ಅಂತ ಹೇಳಿ. ಆದ್ದರಿಂದ ಏನ್ ಮಾಡ್ಕೋಬೇಕು, ಪ್ಯಾಸಿವ್ ಫಾರ್ಮ್ ನಾವು ಫಿಲ್ಅಪ್ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳೇ ಪ್ಯಾರಾಗ್ರಾಫ್ ಮೊದಲ ಪೂರ್ಣ ಬರ್ಕೋಬೇಕ್ರಿ. ನಾನೊಂಚೂರು ಬರ್ಕೊಳ್ಳಿಲ್ಲ ನೋಡ್ರಿ, ನೆನಪು ಹಾರ್ಬಿಟ್ಟೆ. ಪ್ಯಾರಾಗ್ರಾಫ್ ಬರ್ಕೋಬೇಕು. ಸ್ವಲ್ಪ ಮರ್ತು ಬಿಟ್ಟೆ ನಾನು, ಒಂದರ ಶಾಂಪಲ್ ತೋರಿಸ್ಬೇಕಾಗಿತ್ತು. ಪ್ಯಾರಾಗ್ರಾಫು ಏನ್ ಮಾಡ್ಕೋಬೇಕು, ಪೂರ್ಣ ಬರ್ಕೋಬೇಕ್ರಿ. ಪೂರ್ಣ ಬರ್ಕೊಂಡು ನೀವೇನ್ ಮಾಡ್ಕೋಬೇಕಂತಂದ್ರೆ ಈ ಬ್ಲ್ಯಾಂಕ್ ಇರ್ತೈತಲ್ಲ, ಬ್ಲ್ಯಾಂಕ್ನೊಳಗ ಒಂದು ಆಕ್ಸಿಲರಿ ತುಂಬೇಕ್ರಿ. ಹೌದು, ಆಕ್ಸಿಲರಿ ತುಂಬಬೇಕು. ದೆನ್ ಪಾಸ್ಟ್ ಪಾರ್ಟಿಸಿಪಲ್ ತುಂಬೇಕ್ರಿ. ಅಷ್ಟೇ, 2 ಶಬ್ದ ತುಂಬೋದಿರ್ತತ್. ನೀವು ಇಲ್ಲಿ ಪ್ಯಾರಾಗ್ರಾಫ್ ಬರೀಬೇಕ್ರಿ. ನಾನು ಸ್ವಲ್ಪ ಮರು ಆಯ್ತು ನನಗಾದ್ರೆ
ಪ್ಯಾರಾಗ್ರಾಫ್ ಬರ್ಕೋಬೇಕು. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್. ಫುಲ್ ಪಾಯಿಂಟ್ ಕೊಡ್ರಿ. ದೇರ್ ಫೋರ್ ಅಂತ ಬರ್ಕೊಡ್ರಿ. ಇಟ್ ಅಂತನ್ರಿ. ಇಟ್ ಅಂದು ಇಲ್ಲೇ ಹೆಲ್ಪಿಂಗ್ ಹೊರಬ್ ಬರೀರಿ, ಇಲ್ಲಿದ್ರದ್ದು ಪಾಸ್ ಪಾರ್ಟಿಸಿಪಲ್ ಬರೀರಿ, ಬ್ರಾಕೆಟ್ನಾಗ ಇರ್ತಕ್ಕಂಥ ಹೊರಬನ್ನ ಬರಿಬಾರದು. ಒಂದು ಸ್ಯಾಂಪಲ್ ಮಾಡಲಿಲ್ಲ ನೋಡ್ರಿ, ನನಗೆ ಮರಿವಾಯ್ತು ಫ್ರೆಂಡ್ಸ್. ಓಕೆ ಇಟ್ ವರ್ಡ್ಸ್ ಹಾಕ್ಬೇಕು, ವರ್ ಹಾಕ್ಬೇಕು. ಪಾಸ್ಟ್ ಟೆನ್ಸ್ನಾಗಂತೂ ಮಾಡ್ತೀರಿ ನೀವು ರೀ. ಪಾಸ್ಟ್ ಟೆನ್ಸ್ನಾಗಂತ ಯಾಕಂದ್ರೆ ಫೆಲ್ಟ್ ಅಂತೈತಿ, ಅಗ್ರೀಡ್ ಅಂತೈತಿ, ಪ್ಲೇಸ್ಡ್ ಅಂತೈತಿ. ಇದನ್ನ ನೋಡಿದ್ರಂದ್ರ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ನಾಗ ಐತಿ. ಪಾಸ್ಟ್ ಟೆನ್ಸ್ನಾಗಿದ್ರೆ ಆಕ್ಸಿಲರಿ ಏನ್ ಹಾಕ್ತಾರೆ, ವಾಸ್ ಹಾಕ್ಬೇಕು, ಇಲ್ಲ ವರ್ ಹಾಕ್ಬೇಕು, ದೆನ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕು. ಇಟ್ ತಗೊಂಡ್ರೆ ಇಟ್ ವಾಸ್ ಆಗುತ್ತೋ, ಇಷ್ಟು ವರ್ ಆಗುತ್ತೋ. ಇಟ್ ವರ್ ಹೆಂಗ ಆಗ್ತೈತ್ರಿ, ಇಟ್ ವಾಸ್. ಆದ್ರಿಂದ ವಾಸ್ ಇಲ್ಲಿ ಬರ್ಕೊಡ್ರಿ. ಇದ್ರದ್ದು ವಾಸ್ ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಬರೀರಿ. ಡಿಸೈಡ್ ಇದು ರೆಗ್ಯುಲರ್ ಹೊರಬೋ ಇರ್ರೆಗ್ಯುಲರ್ ಹೊರಬೋ. ಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆದ್ರೆ ಅದು ರೆಗ್ಯುಲರ್. ಈಗ ಡಿಸೈಡೆಡ್. ಇನ್ಫಾರ್ಮ್ಡ್. ಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ತೀವಿ, ಇದಕ್ಕೆ ರೆಗ್ಯುಲರ್ ಹೊರ್ಬ್ಸ್ ಅಂತ ಕರಿತೀವ್ರಿ. ಇದು ಕೀಪ್ಡ್ ಆಗೋದಿಲ್ಲ, ಇಡಿ ಹಚ್ಚೋದಿಲ್ಲ, ಇದಕ್ಕೆ ಕೆಪ್ಟ್ ಅಂತ ಆಗ್ತೈತಿ. ಇಂಥದ್ಕ ರೆಗ್ಯುಲರ್ ಹೊರ್ಬ್ಸ್ ಅಂತ, ಇರ್ರೆಗ್ಯುಲರ್ ಹೊರ್ಬ್ ಅಂತ ಕರೀತಾರೆ. ಕೀಪ್ ಕೆಪ್ಟ್, ಸಿಂಗ್ ಸ್ಯಾಂಗ್ ಸಂಗ್, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್, ಗೋ ವೆಂಟ್ ಗಾನು, ಈಟ್ ಈಟನ್ನ, ಈ ತರದ ಹೊರ್ಬ್ಗಳದಾವಲ್ಲ. ಯಾವ ಹೊರ್ಬ್ಸ್ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕಾದ್ರೆ ಡಿ ಹಚ್ಚಿ ಅಥವಾ ಇಡಿ ಹಚ್ಚಿ ಆಗೋದಿಲ್ವೋ ಅವುಗಳಿಗೆ ಇರ್ರೆಗ್ಯುಲರ್ ಹೊರ್ಬ್ಸ್ ಅಂತ ಕರೀತಾರೆ. ನಿಮಗೆ ಕೊಟ್ಟಿರ್ತಕ್ಕಂಥ ಹೊರ್ಬ್ಗಳಲ್ಲಿ 1, 2, 3ಗಳಲ್ಲಿ ಒಂದಿಷ್ಟು ರೆಗ್ಯುಲರ್ ಹೊರ್ಬ್ ಇರ್ತವೆ, ಒಂದಿಷ್ಟು ಇರ್ರೆಗ್ಯುಲರ್ ಹೊರ್ಬ್ ಇರ್ತವೆ. ಇಂತಿಷ್ಟೇ ಇರ್ತಾವಂತ ಇಲ್ಲ. 3ಗಳಲ್ಲಿ 2 ರೆಗ್ಯುಲರ್ ಇದ್ದು 1 ಇರ್ರೆಗ್ಯುಲರ್ ಇರ್ಬೇಕಂತ ಐತಿ. ಬಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದಿಲ್ಲ. ಇದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇರ್ತೈತಿ. ಏನೇ ಇರಲಿ, ರೆಗ್ಯುಲರ್ ಇರಲಿ ಇರ್ರೆಗ್ಯುಲರ್ ಇರಲಿ, ಇದರ ಪಾಸ್ಟ್ ಪಾರ್ಟಿಸಿಪಲ್ ಮಾತ್ರ ನೀವು ಬರ್ಕೋಬೇಕಾಗ್ತೈತಿ. ಈಗ ಡಿಸೈಡ್, ಇದರ ಪಾಸ್ಟ್ ಪಾರ್ಟಿಸಿಪಲ್ ಡಿಸೈಡೆಡ್. ಹಂಗಂದ್ರ ನಾನು ಒಂದು ಸ್ಯಾಂಪಲ್ ಬರತ್ ತೋರಿಸ್ತೇನೆ. ದೇರ್ ಫೋರ್ ಬರದ್ರಿ, ಇಲ್ಲಿ ಬರ್ಕೊಂಡ್ರಿ, ಇದನ್ನ ಬರೀರಿ, ಕಾಮ ಇಟ್ ಅನ್ರಿ. ಓಕೆ, ಅವ್ರು ಕೊಟ್ಟದ್ದು ವಾಸ್ ಡಿಸೈಡೆಡ್. ಇಟ್ ವಾಸ್ ಡಿಸೈಡೆಡ್ ಟು ಅಲ್ಟರ್. ಮುಂದೇನೈತಿ ಇದಕ್ಕಿತ್ತಂಗ ಬರ್ಕೊಂತ ಹೋಗ್ಬೇಕು. ನಾನೇನ್ ಮಾಡಿದೆ ಅಂದ್ರೆ ಇವು 2 ವರ್ಡ್ಸ್ಗಳನ್ನ ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಂಡರ್ಲೈನ್ ಮಾಡ್ತೀನಿ. ನೀವು ಹಂಗ ಅಂಡರ್ಲೈನ್ ಮಾಡ್ಬೇಕ್ರಿ ಆನ್ಸರ್ದೊಳಗೆ. ಪೂರ ಪ್ಯಾರಾಗ್ರಾಫ್ ಬರಿಬೇಕು. ಇದನ್ನ ಬರೀ ವರ್ಡ್ಸ್ಗಳನ್ನ ಬರಿಬಾರ್ದು, ತಪ್ಪಂತ ಐತಿ. ಅದು ಕೆಲವೊಂದು ಪ್ರಸಂಗದಲ್ಲಿ ನಡಿಬಹುದ್ರಿ. ಈಗ ನಿಮ್ಗೆ ಟೈಮ್ ಇಲ್ಲ, ಏನೋ ದರ್ ಇಸ್ ವೆರಿ ಶಾರ್ಟ್ ಟೈಮ್, ದೆನ್ ಯು ಕ್ಯಾನ್ ಅಪ್ಲೈ ದಿಸ್ ಮೆಥಡ್. ಮಾರ್ಕ್ಸ್ ಮೇ ಬಿ ಗಿವನ್, ಐ ಥಿಂಕ್. ಏನು ನೇರವಾಗಿ ಬರದ್ ಬಿಡೋದು. ಕ್ವಶನ್ ನಂಬರ್ 11 ಅಂತ ಬರೆಯೋದು, ಆನ್ಸರ್ ನಂಬರ್ 11 ಅಂತ ಬರೆದು, ವಾಸ್ ಡಿಸೈಡೆಡ್ ಅಂತ ಬರೆದು ಅದನ್ನ ಅಂಡರ್ಲೈನ್ ಮಾಡೋದು. ಅದ್ರ ಕೆಳಗೆ ಇದ್ರದ್ದು ಏನೈತೆ ಅದನ್ನ ಬರೆಯೋದು, ಅಂಡರ್ಲೈನ್ ಮಾಡೋದು. ಇದು ಏನೈತೆ ಅದನ್ನ ಬರೆಯೋದು. ಬರೀ 3 ವರ್ಡ್ಸ್, ಒಂದು ಎ ಪೇರ್ ಆಫ್ 2 ವರ್ಡ್ಸ್, ಇಂಥದ್ದು 3 ಪೇರ್ಸ್ ಬರೆದ್ಬಿಟ್ರೆ ಸಾಕ. ಒಂದೊಂದ್ ಸಾರಿ ಕೊಡ್ಬೋದು ಮಾರ್ಕ್ಸ್, ಬಟ್ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ತೈತಿ. ಪೂರ ಪ್ಯಾರಾಗ್ರಾಫ್ ಹಿಂಗತ್ತೆ, ಪೂರ ಪ್ಯಾರಾಗ್ರಾಫ್ ಬರೆದು ಅದೇನ್ ಬರ್ಕೊಂಡು ಅಲ್ಲಿ ಇದ್ದದ್ದು ಬರೆದು ಬಿಟ್ಟು ನೀವು ತುಂಬಬೇಕಾದದ್ದನ್ನ ತುಂಬಿ ಅದನ್ನ ಅಂಡರ್ಲೈನ್ ಮಾಡಿ ಮುಂದೆ ಬ್ರಾಕೆಟ್ನಾಗ ಇರ್ತದೆ. ನಾ ಬರ್ದೇನ್ರಿ ಇಲ್ಲೇ ಡಿಸೈಡ್ ಅಂತ ಬರ್ದೆ, ನಾನು ಇಲ್ಲ ಬರಿಬಾರ್ದು ಅಂತೈತಿ. ಈ ರೀತಿ ನೀವು ಆನ್ಸರ್ ಮಾಡಿಬಿಡಿದ್ರೆ ಕಂಪ್ಲೀಟ್ಲಿ ನಾನ್ ಕಾಂಟ್ರವರ್ಷಿಯಲ್. ಇಫ್ ಯುವರ್ ಆನ್ಸರ್ ಈಸ್ ರೈಟ್, ಫುಲ್ ಮಾರ್ಕ್ಸ್ ವಿಲ್ ಬಿ ಗಿವನ್ ಡೆಫಿನೆಟ್ಲಿ. ಈ ತರಹ ಮಾಡ್ಬೇಕಾಗ್ತೈತ್ರಿ. ಆದ್ರಿಂದ ನಾನು ಒಂದು ಸ್ಯಾಂಪಲ್ ಮಾಡೆಲ್ ಮಾಡ್ಬೇಕಾಗಿತ್ರಿ, ಆಯ್ತು ನನಗೆ. ಎಸ್, ಬರ್ರಿ ನೋಡೋಣ. ಇಟ್ ವಾಸ್ ಡಿಸೈಡೆಡ್ ಟು ಅಲ್ಟರ್ ಇಟ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ದಿಸ್ ಅಂತ ಐತಿ. ದಿಸ್ ವಾಸ್ ಆಗುತ್ತೋ, ದಿಸ್ ವರ್ ಆಗುತ್ತೋ. ವಾಸ್ ವರ್ ಅಷ್ಟೇ ತುಂಬಬೇಕು ನೀವೀಗ, ಯಾಕಂದ್ರೆ ಸಿಂಪಲ್ ಪಾಸ್ಟ್ ಆಗಿದೆ.
ಆದ್ದರಿಂದ ವಾಸ್ ವರ್, ದಿಸ್ ವಾಸ್ ಆಗ್ತತಲ್ಲ ಇದು ರೀ, ದಿಸ್ ವಾಸ್. ಇನ್ಫಾರ್ಮ್, ಇದರದ ಪಾಸ್ಟ್ ಪಾರ್ಟಿಸಿಪಲ್ ಇನ್ಫಾರ್ಮ್. ಅಂಡರ್ಲೈನ್ ಮಾಡಿಬಿಡ್ರಿ. ಬರ್ಕೋಬೇಕು ಇದನ್ನ ಪೂರ್ತಿ. ನಾನು ಬರಿಬೇಕಾಗಿತ್ತು, ಬರೀಲಿಲ್ಲ. ಒಂದು ಶಾಂಪಲ್ ಬರ್ಕೋಬೇಕಾಗಿತ್ತು, ಎರಡನೇದ್ ಬೇಕಾದ್ರೆ ನೇರವಾಗಿ ಆನ್ಸರ್ ಬರೋದು ನಡೀತೈತ್ರಿ. ಮರವಾಯ್ತು ನನಗದು. ಪ್ಯಾರಾಗ್ರಾಫ್ ಪೂರ್ಣ ಬರಿಬೇಕ್ರಿ, ಪ್ಯಾರಾಗ್ರಾಫ್ ಪೂರ್ಣ ಬರಿಬೇಕ್ರಿ. ದಿಸ್ ವಾಸ್ ಇನ್ಫಾರ್ಮ್ಡ್ ಆದ್ಮೇಲೆ ಇದನ್ನ ಬ್ರಾಕೆಟ್ನಾಗ ಇದ್ದದ್ದು ಬರಿಬಾರ್ದು. ಟು ದ ಪ್ರಿನ್ಸ್ ಅಂಡ್ ಅಗ್ರೀಡ್ ಟು ದಿಸ್. ದ ಕ್ರಿಮಿನಲ್ ನೋಡ್ರಿ, ವಾಸ್ ಆಗುತ್ತೋ ವರ್ ಆಗುತ್ತೋ. ಸಿಂಗ್ಯುಲರ್ ಇದ್ರೆ ವಾಸ್ ಆಗ್ತೈತಿ, ಪ್ಲೂರಲ್ ಇದ್ರೆ ವರ್ ಆಗ್ತೈತಿ. ಇದು ದಿಸ್ ಸಿಂಗ್ಯುಲರ್ ಅದ ವಾಸ್, ಇಟ್ ಸಿಂಗ್ಯುಲರ್ ಅದ ವಾಸ್, ದ ಕ್ರಿಮಿನಲ್ ಸಿಂಗ್ಯುಲರ್ ಅದ ವಾಸ್. ದ ಕ್ರಿಮಿನಲ್ ವಾಸ್. ಕೀಪ್ ದ ಪಾಸ್ಟ್ ಪಾರ್ಟಿಸಿಪಲ್, ಕೀಪ್, ಕೆಪ್ಟ್, ಕೆಪ್ಟ್. ಎಸ್, ಈ ರೀತಿ ಬರ್ಕೊಂಡು ಅಂಡರ್ಲೈನ್ ಮಾಡ್ಬೇಕ್ರಿ. ಮತ್ತೆ ಇಲ್ಲೇ ದ ಕ್ರಿಮಿನಲ್ ಅಂತ ಬರಿಬೇಕು, ವಾಸ್ ಕೆಪ್ಟ್ ಅಂತ ಬರಿಬೇಕು, ಬ್ರಾಕೆಟ್ ನಾಗಿದ್ದದನ್ನು ಬರಿಬಾರ್ದು, ಬಿಟ್ಟು ಬಿಡ್ಬೇಕು. ಇಲ್ಲಿ ಬರೆದೆ ನೋಡ ಆ ತರಹ. ಇನ್ ದ ಪ್ರೆಸೆಂಟ್ ಅಂಡ್ ದೇ ಪ್ಲೇ. ಮುಂದೆ ನಮಗೆ ಏನು ಬರೋದೇ ಇಲ್ಲ ಸಮಸ್ಯೆ. ನಾವು ಮಾಡಬೇಕಾದ ಕೆಲಸ, ಎಸ್, ದ ಟಾಸ್ಕ್ ಈಸ್ ಗಿವನ್ ಟು ಡೂ ಹಿಯರ್ ಇನ್ ದಿಸ್ ಏರಿಯಾ. ಇಫ್ ದಿಸ್ ಆನ್ಸರ್ ಈಸ್ ಗಿವನ್ ಕರೆಕ್ಟ್ಲಿ, ದ ರಿಮೈನಿಂಗ್ ಪಾರ್ಟ್ ಈಸ್ ನಾಟ್ ಕನ್ಸಿಡರ್ಡ್. ಓನ್ಲಿ ದೇ ಗೋ ಆನ್ checking whether the auxiliary is used correctly and whether the past participle of the verb is used correctly. That's all. If you are successful in using these words correctly, you will be given full marks. Okay, let's move to the next question. Model question paper number 2. ವಿದ್ಯಾರ್ಥಿಗಳೇ, ನಾನು ಇದೇ ರೀತಿ ಮಾಡ್ಕೋತ ಹೋಗ್ತೇನೆ ಎಲ್ಲ ಕ್ವಶನ್ಸ್ಗಳನ್ನ. ಇದು ಫ್ರಮ್ ಟೆಕ್ಸ್ಟ್ ಬುಕ್, ಫ್ರಮ್ ವರ್ಕ್ ಬುಕ್, ಅದೇ ಮಾಡ್ತೀನಿ. ನೋಡ್ಕೊತ ಇರ್ರಿ ವಿಡಿಯೋಗಳನ್ನ. ಚಾನಲ್ಗೆ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಸ್, ಏನು ನಿಮ್ಗೆ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕ್ವಶನ್ ಮಾಡ್ರಿ ರಿಗಾರ್ಡಿಂಗ್ ಈ ಪ್ರಾಬ್ಲಮ್ ಬಗ್ಗೆ ಅಷ್ಟೇ. ಇದು ಹೆಂಗೆ ಮಾಡೋದು ಅಂತ ನಿಮ್ಗೆ ಏನಾದರೂ ಡೌಟ್ ಅನಿಸ್ತು ಅಂದರೆ, ಟೆನ್ಸು, ಹೆಲ್ಪಿಂಗ್ ವರ್ಬು, ಪಾಸ್ಟ್ ಪಾರ್ಟಿಸಿಪಲ್ಲು, ಯಾವುದೇ ಥರದ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ಎಸ್, ಬನ್ನಿ ನೋಡೋಣ. ಸೆಕೆಂಡ್ ಕ್ವಶನ್. ಬಸವಯ್ಯ, ದಿಸ್ ನಿನಗೆ ಗೊತ್ತಿರಲಿ ನಿಮಗೆ ವಿದ್ಯಾರ್ಥಿಗಳೇ, ಈ ಲೈನ್ಸ್ಗಳು, ದೀಸ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಆರ್ ಇಟ್ ಕ್ಯಾನ್ ಬಿ ಟೇಕನ್ ಫ್ರಮ್ ಅದರ್ ದೆನ್ ಟೆಕ್ಸ್ಟ್ ಬುಕ್ ರೀ. ಹೌದು ತಗೋಬಹುದ್ರಿ. ಟೆಕ್ಸ್ಟ್ ಬುಕ್ನಿಂದ ನೋಡ್ರಿ, ಟೆಕ್ಸ್ಟ್ ಬುಕ್ನಿಂದ ತೆಗೆದುಕೊಂಡಿದೆ. 2 ಲೆಟ್ ಸಿ ದಿಸ್. ಇದು ದ ಗಾರ್ಡ್ನರ್, ಪಿ ಲಂಕೇಶ್ ಸರ್ದ ಲೆಸನ್ ಇಂದ ತೆಗೆದುಕೊಟ್ಟಿರ್ತಕ್ಕಂಥ ಟೆಕ್ಸ್ಟುವಲ್ ಎಕ್ಸಾಂಪಲ್ ಇರ್ಬೋದು, ನಾನ್ ಟೆಕ್ಸ್ಟುವಲ್ ಇರ್ಬೋದ್ರಿ. ಯಾವುದೇ ಇದನ್ನ ಕೊಡ್ಬೇಕಂತ ಏನಿಲ್ಲ. ಕ್ಲಿಯರ್ಲಿ ಇಟ್ ಇಸ್ ಸೆಡ್ ಇನ್ ದ ಗೈಡೆನ್ಸ್ ಒಳಗೆ ಹೇಳ್ಬಿಟ್ಟಿದ್ದಾರೆ. ವರ್ಕ್ ಬುಕ್ನಾಗ ಹೇಳ್ಯಾರ ನೋಡ್ರಿ, ವರ್ಕ್ ಬುಕ್ ಅಲ್ಲ, ಕ್ವಶನ್ ಬ್ಯಾಂಕ್ ನಲ್ಲಿ ಹೇಳ್ಯಾರ ನೋಡ್ರಿ. ಕ್ವಶನ್ ನಂಬರ್ 11 ಹೌ ಟು ಆನ್ಸರ್ ದಿಸ್ ಅಂತಕ್ಕಂಥದ್ದು ಕ್ವಶನ್ ಬ್ಯಾಂಕ್ ನಲ್ಲಿ ಕ್ಲಿಯರ್ಲಿ ಹೇಳ್ಬಿಟ್ರ ಅದನ್ನ ಹೆಂಗ್ ಆನ್ಸರ್ ಮಾಡ್ಬೇಕಂತೇಳಿ. ನೀವು ನೋಡ್ಕೊಡ್ರಿ ಕ್ವಶನ್ ಬ್ಯಾಂಕ್. ಬನ್ನಿ ನೋಡೋಣ. ಬಸವಯ್ಯ ಟ್ರೈಡ್, ಅಗೇನ್ ಪಾಸ್ಟ್ ಟೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು ನಮ್ಗೆ. ಇಲ್ಲಿ ಟ್ರೈಡ್ ಪಾಸ್ಟ್ ಟೆನ್ಸ್ ಕ್ಲಿಯರ್ ಗೊತ್ತಾಯ್ತು. ಅದಲ್ಲ ಮತ್ತೆಲ್ಲರೂ ನೋಡ್ಬೇಕಂದ್ರೆ ಎಸ್, ಮತ್ತೆಲ್ಲೂ ಸಿಗ್ತಾ ಇಲ್ಲ. ಸಾಕು, ಒಂದು ಸಾಕು ಪಾಸ್ಟ್ ಟೆನ್ಸ್ ಮಾಡುವ ಅಂತ ಅರ್ಥ. ಪಾಸ್ಟ್ ಟೆನ್ಸ್ ಮಾಡ್ಬೇಕಾದ್ರೆ ಅಗೇನ್ ವಾಸ್ ಇಲ್ಲ ವರ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್. ಇಲ್ಲಿ ತಗೊಂಡಿರ್ತಾವಲ್ಲ, ಇದಕ್ಕೆ ನೋಡ್ಬೇಕು, ವಾಸ್ ಹಾಕ್ಬೇಕು, ವರ್ ಹಾಕ್ಬೇಕು. ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಇರ್ತಲ್ಲ, ಅದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕು. ಇದೇ ಮೆಥಡ್, ನೋ ಅದರ್ ಮೆಥಡ್ ಇಸ್ ದೇರ್. ಅಲ್ಲಿ ಬಂದ ಇನ್ನೂ ಬೇರೆ ಬರ್ತಾವ್ರಿ ಮಾಡಲ್ಸ್ ಬಂದಾಗ, ಯಾವ ಬಂದಾಗ ಅದು ಬಂತಂದ್ರೆ ಹೇಳ್ತೀನಿ, ಇರ್ದಿದ್ರೆ ಇಲ್ಲ. ನಾನು ಬೇರೆ ವಿಡಿಯೋಗಳಲ್ಲಿ ಮಾಡಿ ಹಾಕಿನದನ್ನ ಅಲ್ಲಿ ನೋಡ್ಬೋದು ನೀವ್ರಿ. ಇಲ್ಲೊಂದ್ಸರಿ ಹಾವ್ ಕೊಟ್ಟಿರ್ತಾನ, ಒಂದೊಂದ್ಸರಿ ಮಾಡಲ್ ಕೊಟ್ಟಿರ್ತಾನ, ಒಂದೊಂದ್ಸರಿ ನಾಟ್ ಕೊಡ್ತಾನ. ಅದು ಬಂದಾಗ ಹೇಳ್ತೀನಿ, ಇರ್ದಿದ್ರೆ ಇಲ್ಲ. ಅವುಗಳನ್ನ while answering to such questions in different videos, I have uploaded such videos and you can watch them. ಬಸವಯ್ಯ ಟ್ರೈಡ್ ಈ ಸದ್ಯಕ್ಕೆ ಹೇಳುವಂತ ಪ್ರಸಂಗ ಇಲ್ಲ, ಹೇಳೋದಿಲ್ಲ. ಮತ್ತಿನ್ನೇನು ರಿಮೈನಿಂಗ್ ಕ್ವಶನ್ ಪೇಪರ್, ಸ್ಟಿಲ್ 3 ಕ್ವಶನ್ ಪೇಪರ್ಸ್ ಆರ್ ದೇರ್. Suppose such questions are there, then they will be explained. Otherwise, they will not.
they will not be explained. Okay. Basvaya tried to outshine Tamanna in his own way. Past tense na ಮಾಡುವಂತ ಅರ್ಥ was very use ಮಾಡ್ರಿ. A palatial house, singular or plural? A house. A house, palatial, of course it is adjective, it is not considered. A house, then it is singular, was is used. Was. Build, its past participle is built. Past participle by hat ಮಾಡ್ಬೇಕ್ರಿ, ವರ್ಕ್ ಬುಕ್ನಾಗ ಐತೆ ನೋಡ್ರಿ. ನಾನು ವಿಡಿಯೋ ಅಪ್ಲೋಡ್ ಮಾಡೇನಿ ನೋಡ್ರಿ, ಇರ್ರೆಗ್ಯುಲರ್ ಹಾರ್ಬ್ಸ್ ಅಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡೀನಿ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿಯಲ್ಲಿ ಮಾಡಿದ್ದೀನಿ, ಪಟ್ಟದಕಲ್ಲಿ ಇಂಗ್ಲಿಷ್ ಅಕಾಡೆಮಿ ಒಳಗೂ ಮಾಡಿದ್ದೀನಿ. ಇರ್ರೆಗ್ಯುಲರ್ ಹಾರ್ಬ್ಸ್ ಅಂತ ಮಾಡಿದ್ದೀನಿ, ನೀವು ನೋಡಬಹುದು. ಆ ಇರ್ರೆಗ್ಯುಲರ್ ಹಾರ್ಬ್ಸ್ ಅನ್ನ ದೆನ್ ಯು ವಿಲ್ ಹ್ಯಾವ್ ಟು ಬೈ ಹ್ಯಾಡ್ ದೆಮ್ ಅಂಡ್ ರಿಮೈನಿಂಗ್ ಹಾರ್ಬ್ಸ್ ವಿಲ್ ಬಿ regular herbs by adding d or ed in the end as a suffix. Those herbs can be changed into their past and past participles. Okay, yes, but you have to by heart irregular herbs, and I have uploaded those videos and you can watch them. Basvaya tried, and it is considered and it is finalized that this paragraph should be answered in past tense. So was, where, was or were is used. A palatial house, because it is singular number, was is used. Then the past participle of this verb is built. Build, built, built. Irregular verb. Was built is correct answer by him. People is plural form. People plural. People doesn't have singular. News doesn't have plural form. Always people is plural. It doesn't have singular number. News, the word news has, it doesn't have, it's a plural form. News is people, people doesn't have singular. Always it is a plural. Therefore, were is used. Then the past participle of this verb is appointed, regular verb. Appointed. People were appointed. Don't write this word. Just to praise him. Scholars, plural form. Again, one more plural form is automatically it becomes plural. Then were. If you take only musicians, were is there, and the scholars is there, poets is there, musicians is there. Yes, all these three words together make a plural form. Were, naturally. Scholars, poets and musicians were invited, regular. Then don't write this. Scholars, poets and musicians were invited to his place. Okay, moving to third question. Model question paper number 3. Students, I have taken these questions from 2026-27 question papers that are provided, supplied by PU board. So is it not important then? Yes. Model question paper number 3. Vijay, this automatically is, it is known that this is not from textbook, other than textbook. We know because you have not read all the lessons so far, and therefore you may not decide. And I can say, believe my words, this sentence is not from textbook. Vijay entered. Yes, tense is decided here. Don't think that in the beginning, in the first sentence, tense decided. Sometimes in the first sentence or second sentence, tense is no. Tense may be shown in any part of the paragraph, given paragraph. It may be in the beginning or in the middle or even in the end. So you have to read. Suppose the tense is not decided in this paragraph, in this line, you will have to move on to the next line and next line. Somewhere definitely the clue of tense is given, and from that base you will have to use was, were or an is are. Vijay entered, then it is past tense, was, were is used. Then past participle is as usual. Okay, yes. Yes, helping gap is or dash is not here, blank is not here. Then let's leave it.
various cultural toys. Various, it shows plural, colorful toys. Actually, this is a direct word, object word, and we have to use words or word that agrees with this word. Okay, toys, because it is a plural, word is used, toys, word. Then find, its past participle form is find, found, found. Various colorful toys were found in it. He, singular number, take was. Attract, regular verb, attracted. Okay. He was attracted towards a Barbie. I don't know this word, Barbie doll, and bought it. Again, tense is here, bought, by bought. It shows that the paragraph is in past tense. The payment, singular number, so was. Past participle, do, did, done. Payment was done. Okay. Don't write the words given in the brackets. You have to leave it completely in your answers. Okay, if you have got any doubts, ask me, students. Ask me. Definitely your questions will be answered. Okay, yes. Rest assured, please. Fourth question paper. Our college celebrated once again in the beginning, in the first sentence, tense is said. But sometimes, believe me, that this tense is not shown in the first or in the second sentence. It may be shown in the last sentence too. Be clear. Okay, so suppose you don't get such clue in the beginning lines, so you have to move on, and you will get that clue in the coming forth lines. Okay, yes, it is decided. You should have to do this answer in past tense. Okay, a scientist. Our college celebrated Earth Day last week. Oh, one more word is there to show that the tense is past. It is tense, it is time. Okay, this tense shows it is a past event. This time shows it is a past event. Last week, past time. This is tense. Okay, definitely it is clear that we shall have to answer this question in past tense. A scientist, because it is singular number, was. Invited, past participle, regular, invited. Okay, don't write this. An interesting lecture, an lecture, an interesting, of course, an is used because the following word begins with the consonant vowel sound. So an is used, but this is an adjective that belongs to lecture, and it means that lecture is singular. So was. Lecture's not there. Lecture, an interesting lecture. Yan means a lecture, interesting lecture. These are adjectives. Lecture, singular number, was is deliver. So past participle is delivered. Okay, like this. A lecture, an interesting lecture was delivered. Don't write this word. By him on the occasion. After that, some saplings ಸಸಿಗಳು ಅವನ್ನ ಸಸಿ ನಡ್ತೀವಲ್ಲ ಬೆಳಿಬೇಕು ಅಂತ ಹೇಳಿ ಅವು ಸ್ಯಾಪ್ಲಿಂಗ್ಸ್ ಅಂತ ಕರೀತಾರಕ್ಕ. ಸಸಿ ಸಣ್ಣ ಗಿಡ ಅವನ್ನ ನೆಲದಾಗ ಇಟ್ಟು ಮಣ್ಣು ಹಾಕಿದ್ರೆ ಅವು ಬೆಳೆದ ದೊಡ್ಡ ಮರಗಳಾಗ್ತವೆ. ಸಸಿ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಿರ್ತಾವ್ರಿ ಸ್ಕೂಲ್ ಕಾಲೇಜಸ್ಗೆ, ಅವು ಸ್ಯಾಪ್ಲಿಂಗ್ಸ್ ಅಂತ ಕರೀತಾರ. ಆಫ್ಟರ್ ದ್ಯಾಟ್, ಆಫ್ಟರ್ ಲೆಕ್ಚರ್, some saplings, then it is automatically plural form, were plant, regular verb, planted. ಪ್ಲಾಂಟ್ ಅಂದ್ರೆ ಹೊರಬಲ್ಲಿ ಪ್ಲಾಂಟ್ ಸಸಿ ಅಂತ ಅನ್ಕೋಬೇಡ, ಸಸಿಗಳನ್ನ ನೆಡುವುದು ಅಂತ ತಿಳ್ಕೋಬೇಕು. ಕ್ರಿಯಾಪದ ಇದು ಪ್ಲಾಂಟೆಡ್. ಪ್ಲಾಂಟ್ ಅಂದ್ರ ಸಸಿ ಅಂತ ಆಗ್ತೈತಿ ಇಫ್ ಇಟ್ ಈಸ್ ಯೂಸ್ ಆಸ್ ನೌನ್. ಇಫ್ ಇಟ್ ಈಸ್ ಯೂಸ್ ಆಸ್ ವರ್ಬ್, ಪುಟ್ ದ ಪ್ಲಾಂಟ್ ಇನ್ ದ ಸಾಯಿಲ್ ಅಂತ ಹೇಳಿ ಮೀನಿಂಗ್. Okay, is it not correct? Then let's move to the last, fifth question paper.
example or question from 5th model question paper. Marcus was, this sentence, this paragraph has been taken from the lesson, textbook, your lesson, The Water, Chinua Achebe. Chinua Achebe's lesson, The Water. Marcus IB was doing things. Is tense decided in the first line? Yes. Questions are made easy for the students. Was easy, then it is decided the paragraph should be answered in past tense. So we have to use was or were. Okay. All the paragraphs I have is, no, yes. All the paragraphs, are they in past tense? Usually they are in past tense. Definitely this is, number 1 is in past tense, number 2 is in past tense, number 3 is in past tense, number 4 is in past tense, number 5 is also in past tense. Usually, so these questions are taken, usually questions are given in a past tense. Sometimes the present tense you will get, definitely will get sometimes present, definitely sometimes you will get in present tense. Then you have to yam is are, you have to use yam is are. ಬಂದಿಲ್ಲ ಇಲ್ಲದ್ರಿ, ಏನಾದ್ರೂ ಬಂದಿದ್ರೆ ಹೇಳ್ತಿದ್ದೆ ನಿಮಗೆ. ಅದನ್ನ ಸಮಟೈಮ್ಸ್ ಯಾವ ಸಿಗ್ತಾವ ನಿಮಗೆ, ಸಮಟೈಮ್ಸ್ ನಾಟ್ ಬರ್ತದ್ರಿ. ಇಲ್ಲಿ ನಾಟ್ ಕೊಡ್ತಾರ, ನಾಟ್ ಸ್ಟೇಷನ್ ಅಂತ ಕೊಡ್ತಾನ್ರಿ, ನಾಟ್ ಸ್ಟೇಷನ್ ಅಂತ ಕೊಡ್ತಾರ. ಬಂದಾಗ ಹೇಳ್ತೇನೆ ಅಂತವ್ರು. ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಿರ್ತೀವಿ, ನೋಡ್ಕೊಂತ ಹೋಗ್ತಾರೆ. ಒಂದ್ಸರಿ ಮಾಡಲ್ಸ್ಗಳನ್ನ ಕೊಡ್ತಾರೆ, ಒಂದ್ಸರಿ ಯಾವ ಕೊಡ್ತಾರೆ, ಯಾವ ಕೊಟ್ಟಾಗ ಹ್ಯಾಂಗ್ ಮಾಡೋದು, ಒಂದ್ಸಲ ಯಾವ ನಾಟ್ ಕೊಡ್ತಾರೆ, ಒಂದ್ಸಲ ಹಿಂಗ ಕೊಟ್ಟಿದ್ದಕ್ಕೆ ನಾಟ್ ಸೇರಿಸ್ತಾರೆ. ಯಾಮ್ ಇಸ್ ಆರ್ ವಾಸ್ ವೇರ್ ನಾಟ್ ಹಾಕೋಬೇಕು. ಯಾವ ಕೊಟ್ಟು ಹಾಕ್ತಾರೆ, ಯಾವ ನಾಟ್ ಬಿ ಇನ್ ಮಾಡ್ಕೋಬೇಕು, ಹ್ಯಾಸ್ ನಾಟ್ ಬಿ ಇನ್ ಮಾಡ್ಕೋಬೇಕು. ಒಂದ್ಸಲ ಕ್ಯಾನ್ ಮಾಡಲ್ಸ್ಗಳನ್ನ ಕೊಡ್ತಾರೆ, ಮಸ್ಟ್ ಕೊಟ್ರೆ ಮಸ್ಟ್ ಬಿ, ಶುಡ್ ಕೊಟ್ರೆ ಶುಡ್ ಬಿ, ಅದಕ್ಕೊಂದು ನಾಟ್ ಕೊಡ್ತಾರೆ, ಶುಡ್ ನಾಟ್ ಬಿ, ಹಿಂಗೆಲ್ಲ ಐತಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಆ ಥರದ್ದು ಎಲ್ಲ ಸಿಕ್ಕ ಕ್ವಶನ್ ಸಿಕ್ಕರೆ ಬಿಡಿಸ್ಕೊಡ್ತೇನೆ ಅಂತ ನೋಡಿದ್ರಂತ. ಹಾಗೇನಾದ್ರೂ ನಿಮ್ಮ ಪರ್ಸ್ನಲಿ ಸಪೋಸ್ ಯು ಫೀಲ್ ಇನ್ ಡಿಫಿಕಲ್ಟಿ, ಆಸ್ಕ್ ಮೀ, ಫೀಲ್ ಫ್ರೀ ಟು ಆಸ್ಕ್ ಯುವರ್ ಕ್ವಶನ್ಸ್ ಅಂಡ್ ಡೆಫಿನೆಟ್ಲಿ ಯುವರ್ ಕ್ವಶನ್ಸ್ ವಿಲ್ ಬಿ ಆನ್ಸರ್ಡ್. ಎಸ್, ಇದು ಇಲ್ಲೇ this sentence doesn't have any blank and don't worry about this. Let's move to the next sentence. A high life band from Umuru. What was hired? Was Umuru hired or high life band hired? High life band was hired. Okay, this word is not considered. This word is considered. A high life band from Umru or whatever it may be, it is not important. Important is what is hired. A high life band, is it singular or plural? Singular band. Then was is used. This word is not considered. This word is important. Hired thing is this one, not this one. Okay, this is considered whether it is singular or plural. Yes, depending upon the number of this word, you will have to use the verb was over. Because it is singular number, take y, was is taken. Hire badigi tegedko. Yes, regular verb hired. You have to write from Umru na then ನಿಮಗೆ ತಿಳಿಸಲಿಕ್ಕೆ ಅದನ್ನ ಮಾಡ್ಕೊಂಡೆ ನಿಮಗೆ, but you will have to write. ಬರಿಬೇಕಾಗ್ತದೆ ಇದನ್ನ. Marcus IB was doing things in a grand manner. A high life band from Umru was hired, but don't write this word. From Umru, ಬರಿಬೇಕಾದ ಕ್ವಶನ್ ಅಂತ ಬರಿಬೇಕ್ರೆ. ಅಂಡ್ ಸ್ಟೂಡೆಂಟ್ಸ್ ಗೊತ್ತಿರಲಿ ನಿಮಗೆ, ಇಲ್ಲಿ ನಿಮಗೆ ಯಾವುದೋ ಆಬ್ಜೆಕ್ಟ್ ಇಲ್ಲ, ಸಿಂಗ್ಲರ್ ಪ್ಲೂರಲ್ ಅಂತ ಗೊತ್ತಿಲ್ಲ ನಿಮಗೆ, ಅದಲ್ಲ ಇಲ್ಲಿ ಬರಲೇ ಇಲ್ಲಲ್ಲ ಅದು. ಏನು ಇಲ್ಲೇ ಹೈ ಲೈಫ್ ಬ್ಯಾಂಡ್ ಅಂತ ಬಂತು, ಇದು ವಾಸ್ ಹಾಕೊಂಡ್ರಿ, ಇಲ್ಲಿ ಏನೂ ಬರಲೇ ಇಲ್ಲಲ್ಲ. ಎಸ್, ತಿಳ್ಕೊಬೇಕು ನೀವು. ಯಾಂಡ್ ಇತ್ತಂದ್ರ ಇದೇ ಅಗೇನ್ ಇಲ್ಲಿ ಐತಿ ಅಂತ ಲೆಕ್ಕ. ಎ ಹೈ ಲೈಫ್ ಬ್ಯಾಂಡ್ ವಾಸ್ ಹೈರ್ಡ್ ಬೈ ಹಿಮ್ and a high life band was the and ಬಂದ್ಮೇಲೆ again suppose there is no object, then the same object is the object. The object continues here. ಯೂಸ್ ಮಾಡದಿದ್ರೆ and ಹಾಕಿ ಮತ್ತೊಂದು ಆಬ್ಜೆಕ್ಟ್ ಹಾಕಿಲ್ಲ ಅಂದ್ರೆ, ಸರ್ ಇದೇನು ಸಿಂಗ್ಯುಲರ್ ಹಾಕಬೇಕು ಪ್ಲೂರಲ್ ಏನು ಇಲ್ಲ ಅಂದ್ರೆ, ಇದ್ರ ಹಿಂದೆ ಇದ್ದಂಥದಕ್ಕೆ ಏನು ಬಂದಿರ್ತೈತಿ, ಎ ಹೈ ಲೈಫ್ ಬ್ಯಾಂಡ್ ಅಂತ ಬಂದಿರ್ತೈತಿ ಇಲ್ರಿ, ಅದ ಎ ಹೈ ಲೈಫ್ ಬ್ಯಾಂಡ್ ಇಲ್ಲಿ ಕಂಟಿನ್ಯೂ ಮಾಡ್ತೈತಿ, ಬಟ್ ಇಟ್ ಮೇ ಬಿ ಆಮಿಟೆಡ್. ಹೌದು. ದ ಟೀಚರ್ ಗೋಸ್ ಟು ಕ್ಲಾಸ್ ರೂಮ್ ಅಂಡ್ ಸ್ಟಾರ್ಟ್ಸ್. ದ ಟೀಚರ್ ಮತ್ತೆ ಹೊಳ್ಳಿ ಹೇಳಬೇಕಾದಂಥದ್ದೇನಿಲ್ಲ ರೀ. ಯಾಂಡ್ ಆಯ್ತು ಆದ್ಮೇಲೆ ಅದ ಸಬ್ಜೆಕ್ಟ ಬರ್ತೈತಿ. ಇಫ್ ಇಟ್ ಇಸ್ ಪ್ಯಾಸಿವ್ ಅದ ಆಬ್ಜೆಕ್ಟ ಬರ್ತೈತಿ. ಬರ್ತಿಲ್ಲ, ಗೊತ್ತಾಗ್ತತಿಲ್ಲ.
The teacher goes to classroom and teaches his lesson. ಹೌದಲ್ಲ, ಇಲ್ಲಿ ಯಾಂಡ್ ಆದ್ಮೇಲೆ ಅಗೇನ್ ಸಬ್ಜೆಕ್ಟ್ ಹಾಕಿದ್ನೆ ನಾನು ಇಲ್ಲೇ ಹಾಕ್ಲೇ ಇಲ್ಲ, ಡೈರೆಕ್ಟ್ ಹೊರ್ಬ್ ಹಾಕಿದ್ದೆ. ಇದು ಗೋಸ್ ಹೊರ್ಬ್, ಇಲ್ಲಿ ಡೈರೆಕ್ಟ್ ಹೊರ್ಬ್. ಯಾಂಡ್ ಆದ್ಮೇಲೆ ಸಬ್ಜೆಕ್ಟ್ ಬರಲೇ ಇಲ್ಲ. ದಟ್ಸ್ ಅಂಡರ್ಸ್ಟುಡ್, ದೇ ಸೇಮ್ ಸಬ್ಜೆಕ್ಟ್ ಅಂತ ಹೇಳಿ. ಅಂಡ್ ಶಿ ಆರ್ ಹಿ ಅಂದಂಗ ಹಿಜ್ ಅಂದೇನೆ ಹೀನ ತಗೊಂಡ್ಬಿಡ್ರಿ. ಯಾಂಡ್ ಆದ್ಮೇಲೆ ಮತ್ತೊಂದು ಸಬ್ಜೆಕ್ಟ್ ಹಾಕ್ಬೇಕಂತೇನಿಲ್ಲ. ಅದ ಹಾಕಿಲ್ಲ ಅಂತಂದ್ರೆ ಇದು ಸಬ್ಜೆಕ್ಟ್ ಅಂತ ಹೇಳಿ. ಈ ಲ್ಯಾಂಡ್ ಆದ್ಮೇಲೆ ಇನ್ನೊಂದು ಆಬ್ಜೆಕ್ಟ್ ಬರ್ಲಿಲ್ಲ ಅಂದ್ರೆ ಇದೇ ಆಬ್ಜೆಕ್ಟ್ ಅಂತ ಹೇಳಿ. ಇದನ್ನ ನೋಡಿ ಹೊರಬ್ ತಗೋಬೇಕು, ಹೆಲ್ಪಿಂಗ್ ಹೊರಬ್ ತಗೋಬೇಕು ಅಂತ ಹೇಳಿ. ಎ ಹೈಲಾಪ್ ಬ್ಯಾಂಡ್ ಸಿಂಗ್ಲರ್ ಐತಿ, ಇದಕ್ಕೆ ವರ್ಸ್ ತಗೊಂಡಿವಿ, ಮತ್ತೆ ಇಲ್ಲಿ ಕೂಡ ವರ್ಸ್ ತಗೋ ಅಂತ ಹೇಳಿ. ಸ್ಟೇಷನ್ ಅಂದ್ರೆ ಸ್ಟೇಷನ್ ಅಂದ್ರೆ ಏನ್ರಿ, ಅಲ್ಲಿ ಪ್ಲಾನ್ ಇಡೋದು, ನೆಡೋದು ಅಂದ್ರೆ ಸ್ಟೇಷನ್ ಅಂದ್ರೆ ಸ್ಥಾಪನೆ ಮಾಡೋದು, ಫೌಂಡ್ ಅಂದಂಗ್ರೆ ಫೌಂಡ್. ಅಲ್ಲಿ ಒಂದು ಟೆಂಟ್ ಅನ್ನ ಹಾಕಿದ್ರು. ಆ ಸ್ಟೇಷನ್ ಅಂತದ, ಸ್ಟೇಷನ್ ಆಗ್ತದೆ. ಸ್ಟೇಷನ್ ವಾಸ್ ಸ್ಟೇಷನ್, ಇದು ಬರಿಬಾರ್ದಲ್ಲ. ಅಟ್ ಎ ಡಿಸ್ಟೆನ್ಸ್ ಫ್ರಮ್ ದ ವೋಟಿಂಗ್ ಬೂತ್. ಮಾರ್ಕಸ್ ಸ್ಯಾಟ್ ಇಲ್ಲಿದೆ ನೋಡ್ರಿ, ಇಲ್ಲೊಂದು ಒನ್ಸ್ ಮೋರ್ ವರ್ಡ್ ಇಸ್ ದೇರ್ ದಟ್ ಶೋಸ್ ದ ಟೆನ್ಸ್ ಪಾಸ್ಟ್. Marcus sat in his car while the last minute advice. Last minute, it is not matter. It is not important. It doesn't matter. What that matters is advice. Advices or advice. Advices or advice. Advice is plural ಆಗ್ತೈತೆ. Advice ಇದೆ singular. Singular ಆದ್ದರಿಂದ was. Give its past participle is give one. Take give one. Past participle, only past participle. Okay, yes, don't write this word. Okay friends, okay, ಏನಾದರೂ ನಿಮಗೆ ಡೌಟ್ ಅನಿಸಿದ್ರೆ ಆರಾಮಾಗಿ ಕೇಳ್ರಿ, ನಿಮಗೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೇನೆ. ನಿಮಗೇನು ಡೌಟ್ ನಾನು ಲೆಕ್ಕ ಹಾಕ್ತೇನೆ ಟೀಚ್ ಮಾಡುವಂಥ ವೇಳೆದೊಳಗ. ವಾಟ್ ಡೌಟ್ಸ್ ಮೇ ಅರೈಸ್ ಇನ್ ದ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡು, ಅಂಡ್ ಐ ಥಿಂಕಿಂಗ್ ದೋಸ್ ಕ್ವಶನ್ಸ್ I go on teaching. Yet there may be some special doubts, individual difference. Okay, if you have got any such questions, please feel free to ask those questions, and definitely your questions will be answered. Okay, thank you. If you like this video, give your likes, and if you have not subscribed yet, please give your subscription. Okay, thank you.